ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿಜಯ್ ಪಾಟೀಲ್ ಅಂತ. ಇಲ್ಲಿ ಕೋಲಾರ ಪಶುಪಾಲನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕನು. ಈಗ ನಿಮಗೆಲ್ಲ ತಿಳಿದಂಗೆ ನಮ್ಮ ದೇಸಿ ಪ್ರಾಣಿಗಳಲ್ಲಿ ಹಾಲು ತುಂಬ ಉತ್ಕೃಷ್ಟ ಕ್ವಾಲಿಟಿದಿರುತ್ತೆ. A2 ಮಿಲ್ಕ್ ಇರೋದ್ರಿಂದ ಅದು ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಈಗ ನಮ್ಮ ದೇಸಿ ಎಮ್ಮೆ ಬ್ರೀಡ್ಗಳಲ್ಲಿ ಇವೆರಡೂ ತುಂಬ ಉತ್ಕೃಷ್ಟವಾದ ತಳಿಗಳು. ಇದು ನನ್ನ ಎಡಕ್ಕಿರೋದು ಸುರ್ತಿ, ನನ್ನ ಬಲಕ್ಕಿರೋದು ಮುರ್ರಾ. ಈ ಮುರ್ರಾ ಜಾತಿ ಈ ಪಂಜಾಬ್, ಹರಿಯಾಣ ಬೆಲ್ಟ್ ಕಡೆ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ. ತುಂಬ ಗಾತ್ರದಲ್ಲಿ ಮತ್ತು ಹೈಟಲ್ಲಿ ಇದು ಮತ್ತು ತೂಕದಲ್ಲೂ ಕೂಡ ತುಂಬ ಹೆಚ್ಚಾಗಿದ್ದು, ಮತ್ತು ಇದು ಒಳ್ಳೆ ಹಾಲು ಕೊಡುತ್ತೆ. 6ರಿಂದ 7 ಲೀಟ್ರು ಒಂದು ಹೊತ್ತಿಗೆ ಹಾಲು ಕರೀತದೆ. ಅದೇ ರೀತಿ ಇದು ಸುರ್ತಿ ಬ್ರೀಡ್ ಕೂಡ ಇದು ಒಳ್ಳೆ ಹಾಲಿನ ತಳಿ. ಈಗ ನಮ್ಮಲ್ಲಿರೋ ನಾಟಿ ಎಮ್ಮೆಗಳಿಗೆ ಇದರ ವೀರ್ಯ ಕೊಟ್ಟು ನಾವು ಕ್ರಾಸಿಂಗ್ ಮಾಡಿಸಿ ಇದರ ಕ್ರಾಸ್ ಬ್ರಿಡ್ ಕರುಗಳಲ್ಲಿ ಹೆಚ್ಚಿನ ಹಾಲು ಪಡಿಬೋದು. ಅದಲ್ದಿರ ನಿಮಗೆಲ್ಲ ತಿಳಿದಂಗೆ ಎಮ್ಮೆ ಹಾಲಲ್ಲಿ ಕೊಬ್ಬಿನಂಶ ಫ್ಯಾಟ್ ಜಾಸ್ತಿ ಇರೋದ್ರಿಂದ ರೈತರು ಅದನ್ನು ಡೈರಿಗೆ ಹಾಕಿದರೆ ಅದಕ್ಕೆ ಒಳ್ಳೆ ಅವ್ರಿಗೆ ಬೆಲೆ ಸಿಗುತ್ತೆ. ಥ್ಯಾಂಕ್ ಯು. ಈಗ ಇದು ಎಮ್ಮೆಗಳು ಸೀಮೆ ಹಸುಗಳಕ್ಕಿಂತ ಸಾಕಾಣಿಕೆಯಲ್ಲಿ ತುಂಬ ಇದು ಸಾಕೋದು ತುಂಬ ಸಲೀಸು. ಯಾಕಂದರೆ ಇದು ಇದಕ್ಕೆ ಬೇಕಾಗೋ ಸೀಮೆ ಹಸುಗಳಿಗೆ ಬೇಕಾಗೋಷ್ಟು ಕಾನ್ಸಂಟ್ರೇಟ್ ಫೀಡು ಅದೆಲ್ಲ ಬೇಕಾಗೋದಿಲ್ಲ. ಮನೆ ಮುಸ್ರೆ ನೀರು ಕೂಡ ಹಾಕ್ಬೋದು. ಅದಲ್ದಿರ ಕಾಡಲ್ಲಿ ಮೇಯ್ದಂಗೆ ಮೇಯ್ತಾವೆ. ಸ್ವಲ್ಪ ಉತ್ಕೃಷ್ಟ ಕ್ವಾಲಿಟಿ ಹುಲ್ಲು ಇಲ್ಲದಿದ್ದರೂ ಕೂಡ ನಾರ್ಮಲ್ ಆಗಿರೋ ಹುಲ್ಲು ತಿಂದರೂ ಕೂಡ ಇದು ಒಳ್ಳೆ ಚೆನ್ನಾಗಿ ಹಾಲು ಕರೆಯೋದ್ರಿಂದ ಇದು ರೈತರಿಗೆ ಸಾಕಾಣಿಕೆಯಲ್ಲಿ ಇದು ತುಂಬ ಈಸಿ ಸಾಕೋಣದ್ರ. ಸೀಮೆ ಹಸು ಸಾಕೋದಕ್ಕಿಂತ ಇದು ತುಂಬ ಈಸಿ ಸಾಕೋದಕ್ಕೆ ರೈತರಿಗೆ. ಈಗ ಹೌದೌದು. ಈಗ ಅದಲ್ದಿರ ನಮ್ಮ ಕೋಲಾರ ಪಶುಪಾಲನಾ ಇಲಾಖೆಯಲ್ಲಿ ಒಂದು ರೈತ ತರಬೇತಿ ಕೇಂದ್ರ ಅಂತ ಓಪನ್ ಆಗಿದೆ. ಪ್ರತಿ ವಾರ 2 ದಿನ ರೈತರಿಗೆ ತರಬೇತಿ ಕೊಡ್ತೀವಲ್ಲಿ. ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹಂದಿ ಸಾಕಾಣಿಕೆ ಬಗ್ಗೆ. ಅಲ್ಲಿ ನಮ್ಮ ಇಲಾಖೆ ನಿಮ್ಮ ಹತ್ತಿರದ ಯಾವುದೋ ಪಶುವೈದ್ಯ ಸಂಸ್ಥೆಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿದರೆ ನಾವು ಟ್ರೈನಿಂಗ್ ಇರೋ ದಿವಸ ಅವರಿಗೆ ಫೋನ್ ಮಾಡಿ ಟ್ರೈನಿಂಗ್ ದಿನ ಅವ್ರಿಗೆ ಊಟ, ಆಮೇಲೆ ಅದಕ್ಕೆ ಬೇಕಾಗ ಸಾಮಗ್ರಿಗಳು ಎಲ್ಲ ಕೂಡ ಕೊಡ್ತೀವಿ. 2 ದಿನದ ಪ್ರತಿ ವಾರ ತರಬೇತಿ ಇರುತ್ತೆ. ರೈತರು ಬಂದು ಅದ್ರ ಬಗ್ಗೆ ತರಬೇತಿ ಪಡ್ಕೋಬೋದು. ಆಮೇಲೆ ಈ ನಮ್ಮ ಈ ಪ್ರಾಣಿ ಸಾಕಿರೋಂಥವ್ರು ರೈತರು ಶಾಮಣ್ಣ ಅಂತಾರೆ, ಅಂಥ ರೈತರನ್ನು ಕರೆಸಿ ಬೇರೆ ರೈತರಿಗೆ ಅವ್ರಿಗೆ ಸ್ಫೂರ್ತಿ ಕೊಡ್ತೀವಿ. ಅವ್ರಿಗೆ ಸಾಕಾಣಿಕೆ ಅವರು ಸಾಕೋವಾಗ ಏನೇನು ಅವ್ರಿಗೆ ಮಾಡಬೇಕು ಅಂತ ರೈತರಿಗೆ ಹೇಳಿದರೆ ಈಸಿಯಾಗಿರುತ್ತೆ ಅಂತ ಅವರಿಂದ ಕೂಡ ನಾವು ರೈತರಿಗೆ ಟ್ರೈನಿಂಗ್ ಕೊಡ್ತೀವಿ. ನಮ್ಮ ಹೆಸರು ಶಾಮಣ್ಣ ಅಂತೇಳಿ, ಮಾಲೂರು ತಾಲೂಕು ನೀಲಕಂಠ ಅಗ್ರಹಾರ. ನಮ್ಮ ಹೆಸರು ಪ್ರಗತಿಪರ ರೈತ ಬಿಳಿರಾಗಿ ಶಾಮಣ್ಣ ಅಂತ ಒಂದು ನಮ್ಮ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ದೀನಿ ನಾನು, ಪ್ರಗತಿಪರ ರೈತ ಅಂತೇಳಿ. ಈ ವಿಶೇಷವಾಗಿ ಸುರ್ಟಿ ಎಮ್ಮೆ ತಳಿ ಮಾಹಿತಿ ಏನು ಅಂತ ನಿಮ್ಮಂಥವರು ಕೇಳಿದಾಗ, ಇದು ಸುರ್ಟಿ ಎಮ್ಮೆ ಬಂದ್ಬಿಟ್ಟು ನಮ್ಮ ದೇಶಿ ತಳಿ. ಆಗಿನ ಕಾಲದಲ್ಲಿ ಸುಮಾರು ಒಂದು 20 ವರ್ಷ 30 ವರ್ಷ ಹಿಂದುಗಡೆ ಕಾಡು ಮೇಡಲ್ಲಿ ಮೇಯ್ದುಕೊಂಡು ಬಂದು ಹಾಲನ್ನು ಕೊಡುವಂಥ ತಳಿ ಇದು. ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಆಗಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಆಗಲಿ ಇದ್ದು ಈ ಎಮ್ಮೆಗಳು ಅತಿ ಕಮ್ಮಿ ಆಗೋದು. ಯಾಕಂದರೆ ಇದು ಬೇಡಿಕೆ ಹೆಚ್ಚಾದಷ್ಟು ಎಮ್ಮೆಗಳು ಈ ತಳಿಗಳು ಕಮ್ಮಿ ಆಗ್ತವೆ. ಇದರಲ್ಲಿ ಸ್ವಲ್ಪ ಈ ಕೊಬ್ಬಿನಾಂಶ ಜಾಸ್ತಿ ಇರೋದನ್ನಿಕ ಕೆಲವು ಈ ಎಮ್ಮೆಗಳು ಸುರುಟಿ ಎಮ್ಮೆ ಸಮೆನ್ ನಿಲ್ಲೋದಿಲ್ಲ, ವಾರಣಕ್ಕೆ ಬಿಡಬೇಕು. ಒಂದು 2-3 ಟೈಮ್ ಸಮೆನ್ ಮಾಡಿದ್ರೆ ಮಾತ್ರ ನಿಲ್ಲೋದು. ಅಂದರೆ ಇದ್ರ ಬುದ್ಧಿ ಏನಂದರೆ, ಒಂದು ಮನುಷ್ಯ ಹೆಂಗೆ ನಮ್ಮನ್ನು ಪ್ರೀತಿ ಸ್ವಾದದಲ್ಲಿ ಹೆಂಗಿರ್ತಾನೆ ಆ ಥರ ಗಲಾಟೆ ಇರಲ್ಲ, ಒದ್ದಾಡೋದಿಲ್ಲ, ಕಾಲೆತ್ತು ಒದಿಯಲ್ಲ, ಆ ಥರ ಇದು ಒಳ್ಳೆ ತಳಿ ಇದು. ಅದಕ್ಕೋಸ್ಕರ ಇದು ಎಕ್ಸಿಬಿಷನ್ಗೆ ಏನಕ್ಕೋಸ್ಕರ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀನಿ ಅಂದರೆ, ಇಂಥ ತಳಿಯನ್ನು ನಮ್ಮ ರೈತರು ಆಯ್ಕೆ ಮಾಡಿ ಮನೆಗೆ 1-2 ಸಾಕಾಣಿಕೆ ಮಾಡಬೇಕು. ಮೂಕ್ ಪ್ರಾಣಿ ಪ್ರತಿಯೊಂದು ಅಷ್ಟೇ ಸೆಲೆಕ್ಟೆಡ್ಡೇ ಒಂದು ದಿವಸ ಒಳ್ಳೆ ಹೆಸರಾಗೋದು. ಅದಕ್ಕೋಸ್ಕರ ಇದನ್ನು ಮೊನ್ನೆ GKVK ನಮ್ಮ ಬೆಂಗಳೂರು ರಾಜಧಾನಿಯಲ್ಲೂ ಕೂಡ ನಾನು ಸ್ಟಾಲ್ಗೆ ಹಾಕಿದ್ದೆ, ಮಂಡ್ಯದಲ್ಲಿ ಹಾಕಿದ್ದೆ,
ಎಲ್ಲ ಕಡೆಯೂ ಎಕ್ಸಿಬಿಷನ್ಗೆ ಹಾಕೊಂಡ್ಬರ್ತಾ ಇದ್ದೀನಿ. ಇಂಥ ತಳಿ ಇಡೀ ನಮ್ಮ ಕರ್ನಾಟಕದಲ್ಲಿ ದೇಶಿ ತಳಿ ಸುರ್ಟಿ ಎಮ್ಮೆ ಅನ್ನೋದು ಅತಿ ಹೆಚ್ಚು ಬೆಳಿಬೇಕಂತ ಹೇಳ್ತಾ ಇದನ್ನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕುರಿಗಳು ಅಷ್ಟೇ, ಅದರಲ್ಲಿ ಲಾಭ ಜಾಸ್ತಿ ಬರೋವು ಯಾವುದೇ ಆಗಲಿ ಸಾಕಾಣಿಕೆ ಮಾಡಿ ನಮ್ಮ ರೈತರು. ಲಾಭ ಇಲ್ದಿರೋ ಸಾಕಾಣಿಕೆ ಮಾಡಿದ್ರೆ ವೇಸ್ಟೇ. ಅದಕ್ಕೋಸ್ಕರ ಈ ಹರಿಯಾಣದಿಂದ ಬರ್ತದೆ ಮುರ, ಸುರ್ಟಿ, ಕೆಲವಾರು ಅವೆ. ಆಮೇಲೆ ಕಂಬಳಕ್ಕೆ ಓಡಿಸೋದು ಎಮ್ಮೆಗಳು ಅವೆ. ಎಲ್ಲ ಸಾಕಾಣಿಕೆ ಮಾಡಬೇಕು. ಅದರಲ್ಲಿ ಕಂಬಳಕ್ಕೆ ಓಡಿಸೋದ್ರಲ್ಲಿ ರೈಸ್ಗೆ ಹೋದರೆ ಸುಮಾರು 2 ಲಕ್ಷ 3 ಲಕ್ಷ ಲಾಭ ಐತೆ. ಅಂಥವು ಸಾಕಾಣಿಕೆ ಮಾಡಬೇಕು. ರೈತ ಯಾವುದರಲ್ಲಿ ಸಾಕಾಣಿಕೆ ಮಾಡಬೇಕಂದ್ರೆ ನಮಗೆ ದುಡ್ಡು ಹೆಚ್ಚಾಗಿ ಬರ್ತದೆ ನೋಡಿ. ಅಂಥ ತಳಿಗಳು ಸಾಕಿದ್ರೆ ನಮಗೆ ಸ್ವಲ್ಪ ದುಡ್ಡು ಬರ್ತದೆ. ಅದಕ್ಕೋಸ್ಕರ ನಮ್ಮ ರೈತ ಬಾಂಧವರಿಗೆ ಎಲ್ರಿಗೂ ಹೇಳೋದಷ್ಟೇ, ಹೊಸ ತಳಿ ಹರಿಯಾಣ ಆಗಲಿ, ನಮ್ಮ ಸುರ್ಟಿ ಆಗಲಿ, ಮುರ ಆಗಲಿ ಅಂಥ ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿ ಅತಿ ಹೆಚ್ಚು ಲಾಭ ಪಡೀಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.